8ರ ಮುಂದೆ ಬೇಕಾಗಿದೆ 10. 8ಕ್ಕೆ 10 ಯಾವ ತಂಡಕ್ಕಿದೆ ಸೆಮಿಫೈನಲ್ನ ಸೋಲಿನ ಆಪತ್ತು? ಕಾದು ನೋಡಬೇಕಾಗಿದೆ. ಫೈಸಲ್ ಟು ರಿಯಾಜ್ ಮುಂದುವರಿಸಿಕೊಂಡು ಪಂಚಮ ಬಾರಿಗೆ ಉತ್ತಮವಾಗಿತ್ತು ಎಸೆತ. ಆ ಎಸೆತಕ್ಕೆ ತಕ್ಕಂತಹ ಪ್ರತ್ಯುತ್ತರ ಬರ್ತಾ ಇದೆ. 1ರ ಎಚ್ಚಳತೆ. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ರಿಯಾಜ್. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಫೈಸಲ್ ಟು ಪ್ರಜ್ವಲ್. ಚಾಣ್ಮಯ ಆಟವಿದೆ ನೋಡು. ಆ ಸ್ಟಂಪ್ ಅನ್ನು ತೋರಿಸಿ ನಿಜಕ್ಕೂ ಬಹಳ ಉತ್ತಮವಾಗಿದ್ದು ಕ್ಷೇತ್ರ ವಿಭಾಗದಲ್ಲಿ ಹೊಡೆದಂತಹ ಒಂದು ಕವರ್ ಕ್ಷೇತ್ರ ಹೊಡೆದಂತಹ ಹೊಡೆತ 1ರ ಎಚ್ಚಳತೆ ಕಾಣ ಸಿಗ್ತಾ ಇದೆ. ಓವರಿನ ಮುಕ್ತಾಯ. ಒಟ್ಟು ಮೊತ್ತ ಜಿಮೆ ಆಗ್ತಾ ಇದೆ 30. 6 ಎಸೆತವಿದೆ. 8 ಓಟಗಳ ಅವಶ್ಯಕತೆ ಇದೆ. ಈ ಮೈದಾನದಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನು ನಾವು ವೀಕ್ಷಿಸಿದ್ವಿ. ಅದರಲ್ಲಿ ಬಹಳಷ್ಟು ಪಂದ್ಯಾಕೂಟಗಳು ಆರಂಭಿಕವಾಗಿ ಎಸೆಗಾರಿಕೆಯನ್ನು ಮಾಡಿದಂಥ ತಂಡ ಗೆಲುವನ್ನು ಪಡೆದಿದೆ. ಹೆಚ್ಚಾಗಿ ಇಲ್ಲಿ ನೋಡುವ 6ಕ್ಕೆ 8 ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಸಿಕ್ಸರ್ ಪ್ರಜ್ವಲ್ ದಂಡಿನ ಮುಖೇನ ಬಂದರೆ ತಮ್ಮ ತಂಡ ಆ ಒಂದು ಮುಳುಗಿರತಕ್ಕಂತಹ ಹಡಗಿನಲ್ಲಿ ಈರ್ವ ದಾಂಡಿಗರು, ಈರ್ವ ನಾವಿಕರು ಪ್ರಜ್ವಲ್ ಅದೇ ರೀತಿ ರಿಯಾಜ್ ತಮ್ಮ ಹಡಗನ್ನು ಆ ಗೆಲುವಿನ ದಡದತ್ತ ಸೇರಿಸುವರೇ. ಅದೇ ರೀತಿ ಎಸೆಗಾರಿಕೆಯಲ್ಲಿ ಅಂತಿಮ ಓವರನ್ನು ಎಸೆಯಲು ಸಜ್ಜಾಗಿದ್ದಾರೆ. ಬೌಲರ್ ನೇಮ್ ಇಮ್ರಾನ್. ಎಸೆಗಾರಿಕೆಯಲ್ಲಿ ಇಮ್ರಾನ್ ಸೆಮಿಫೈನಲ್ ಪಂದ್ಯದ ಹೀರೋ ಆಗುವ ಸಾಧ್ಯತೆ ಇಮ್ರಾನ್ ಕೈಯಲ್ಲಿದೆ. ಈ ಮಧ್ಯೆ ಉಲ್ಟದಂಡು, ಮೈ ಗುಡ್ನೆಸ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಉಲ್ಟದಂಡಿಗೆ ಪ್ರಯತ್ನಿಸಿದ್ರು ಪ್ರಜ್ವಲ್. ನಿಜಕ್ಕೂ ಕ್ರೀಡಾಭಿಮಾನಿಗಳ, ಕ್ರೀಡಾ ಪ್ರೇಕ್ಷಕರ ಕಣ್ಮನ ಸೆಳೆಯುವಂತಿತ್ತು ಈ ಕ್ಯಾಚ್. ರಿಯಾಜ್ ಮುಖೇನ ಬರ್ತಾ ಇದೆ ನೋಡಿ. ಬಹಳ ಅತ್ಯಮೂಲ್ಯ ಸಂದರ್ಭದಲ್ಲಿ ವಿಕೆಟ್ ಒದಗಿ ಬರ್ತಾ ಇದೆ NM ಜಪ್ಪು ತಂಡಕ್ಕೆ. 5 ಎಸೆಗಳ ಆಟ ಬಾಕಿ ಇದೆ. 8 ಓಟಗಳ ಅವಶ್ಯಕತೆ ಇದೆ. ಪಂದ್ಯಾಕೂಟ ಅದೆಷ್ಟು ರೋಚಕತೆ. 2 ತಂಡಕ್ಕೆ ಅಭಿಮಾನಿಗಳು ನೀಡಿರತಕ್ಕಂತಹ ಆ ಒಂದು ಉದಾಹರಣೆ ಹೇಳುವುದಾದರೆ, ನೇರ ಪ್ರಸಾರ ಯೂಟ್ಯೂಬಿನಲ್ಲಿ ಪಂದ್ಯಾಕೂಟ ಆರಂಭವಾಗುವಾಗ 2000ರಿಂದ 2500 ಪ್ರೇಕ್ಷಕರು ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ರು. ಆದರೆ ಈಗ 3000ರಿಂದ 3500 ಪ್ರೇಕ್ಷಕರು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ 4000 ತಲುಪ್ತಾ ಇದೆ ನೋಡಿ. ಬೆದ್ರಾ ಮೀಡಿಯಾ ಅತಿ ಸುಂದರವಾಗಿ ಪಂದ್ಯಾಕೂಟವನ್ನು ವಿಸ್ತರಿಸ್ತಾ ಇದೆ. ಪಂದ್ಯಾಕೂಟದ ಸಂಪೂರ್ಣ ಹಾಗೂ ಹೋಗುಗಳನ್ನು ಯೂಟ್ಯೂಬಿನಲ್ಲಿ ನೇರ ಪ್ರಸಾರದ ಮುಖೇನ ಇರ್ಫಾನ್ ರವರ ಸಾರಥ್ಯದಲ್ಲಿ ನೀಡುತ್ತಾ ಇದೆ. ನಿಜಕ್ಕೂ ಬಹಳ ರೋಚಕತೆಯ ಪಂದ್ಯ. ಈ ಮೈದಾನದಲ್ಲಿ ಇಷ್ಟರ ಮಟ್ಟಿಗೆ ಪಂದ್ಯಾಕೂಟ ಆಗಿದ್ದಕ್ಕಿಂತಲೂ ಈ ಪಂದ್ಯ ಬಹಳಷ್ಟು ರೋಚಕತೆ ಹಂತವನ್ನು ನಡೀತಾ ಇದೆ. 5ಕ್ಕೆ ಬೇಕಾಗಿದೆ 8. ಪಂದ್ಯಾಕೂಟ ಇನ್ನೂ ಮುಗಿದಿಲ್ಲ ನೋಡಿ. 2 ತಂಡಕ್ಕೂ ಹೇಳೋದಾದರೆ ಸಮಬಲ ಅವಕಾಶವಿದೆ. 5 बॉल रिमेनिंग, 8 रन रिक्वायर्ड फॉर द विक्ट्री मैच. 5 गेंद पर 8 रन इस मैच को जीतने के लिए इमरान. ಈ ಮಧ್ಯೆ ನೋಡಿ, ಸಮಯವಲ್ಲದ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡುವ ಚೆಂಡಿಗೂ ಇದು ಅನ್ವಯವಾಗಬಹುದು. ಕಾರಣ ಎದುರಾಳಿ ತಂಡಕ್ಕೆ ಒಂಟಿ ರೂಪದ ವರದಾನ ಬರ್ತಾ ಇದೆ. ಐದರ ಮುಂದೆ ಬೇಕಾಗಿದೆ 7. 5 ಎಸೆತವಿದೆ. 7 ಓಟಗಳ ಅವಶ್ಯಕತೆ ಇದೆ. 5 गेंद पर 7 रन इस मैच को जीतने के लिए 5 बॉल रिमेनिंग, 7 रन रिक्वायर्ड फॉर द विक्ट्री. ಉತ್ತಮವಾಗಿತ್ತು ಚೆಂಡು. ಒಂಟಿ ಓಟಕ್ಕೆ ಅವಕಾಶ ಬರುತ್ತಾ ಇನ್ಸೈಡ್ ಏಜ್ ಮುಖೇನ ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ 1ರ ಎಚ್ಚರಿಕೆ ಕಾಣ ಸಿಕ್ಕಿದ್ರೆ ಟೈಮ್ ಔಟ್ ಎನ್ನುವ ನಿಶಾನೆ ಬರ್ತಾ ಇದೆ.
ಅಂತಾರಾಷ್ಟ್ರೀಯ ಹೊಸ ನಿಯಮದ ಪ್ರಕಾರ ಎಸೆಗಾರಿಕೆಯಲ್ಲಿ ವ್ಯರ್ಥ ಮಾಡಿದಂಥ ಸಮಯಕ್ಕೆ ನೀಡಿದಂಥ ಪನಿಷ್ಮೆಂಟ್ ಅಂತ ಹೇಳಿದರೂ ತಪ್ಪಾಗಲಾರ್ದು. ಓವರ್ ಕ್ಷೇತ್ರಪಾಲಕರು ಆ 30 ಗಜಗಳ ಅರ್ಥಾತ್ 30 ಯಾರ್ಡ್ ಸರ್ಕಲ್ನ ಒಳ ವಿಭಾಗದಲ್ಲಿ ಓವರ್ ಕ್ಷೇತ್ರಪಾಲಕರನ್ನು ಹೆಚ್ಚಾಗಿ ನಿಲ್ಲಿಸಬೇಕಾಗಿದೆ ಅನ್ನತಕ್ಕಂಥ ಅನಿವಾರ್ಯ ಸಂದರ್ಭದೊಂದಿಗೆ ಬರ್ತಾ ಇದೆ. ಟೈಮ್ ಔಟಿನ ಮಹತ್ವವಿದು, ಟೈಮ್ ನೀಡುವಂತಹ ಮಹತ್ವವಿದು. ಮತ್ತೆ ಮರುವಾಪಸ್ ಸತ್ಯಕ್ಕೆ ಬರುವ 4 ಎಸೆಗಳ ಆಟ ಬಾಕಿ. ಬಲವಾದ ಹೊಡೆತ ಆತೀಫ್ ಲಾಂಗ್ ಆನ್ ಕಡೆಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ನೋಡಿ. ಆ ಹೊಡೆತವಂತೂ ನಿಜಕ್ಕೂ ಸಿಕ್ಸರ್ ಆಗುವ ಸಾಧ್ಯತೆ ಇತ್ತೇನೋ. ಅಂತಿಮವಾಗಿ ಆತೀಫ್ ರವರು ಬಹಳಷ್ಟು ಕೇರ್ಫುಲ್ ಆಗಿ ಎಚ್ಚೆತ್ತುಕೊಂಡು ಕ್ಯಾಚ್ ಅನ್ನು ಪಡ್ಕೊಂಡ್ರು. ರಿಯಾಜ್ ಆರಂಭಿಕ ಜೋಡಿ ಪ್ರಜ್ವಲ್ ದೊಡ್ಡ ಹೊಡೆದಕ್ಕೆ ಪ್ರಯತ್ನಿಸಿ ಉಲ್ಟ ದಂಡಿಗೆ ವಿಕೆಟನ್ನು ಒಪ್ಪಿಸಿದ್ರು. ರಿಯಾಜ್ ಅವರು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ರಿಯಾಜ್ ರವರು ದೊಡ್ಡ ಹೊಡೆದಕ್ಕೆ ಪ್ರಯತ್ನಿಸಿದ್ರು. ಆತೀಫ್ ರವರು ಕ್ಯಾಚ್ ಅನ್ನು ಪಡ್ಕೊಂಡ್ರು. ನೂತನ ಕ್ರಮಾಂಕದಲ್ಲಿ ಬಲಿಷ್ಠ ಕ್ರೀಡಾಪಟು ಅಪಾಯಕಾರಿ ದಂಡು ಕರ್ನಾರ್ ಅವರ ಆಗಮನ ಕಾಣ ಸಿಗ್ತಾ ಇದೆ ನೋಡಿ. ಅಂತಾರಾಷ್ಟ್ರೀಯ ಹೊಸ ನಿಯಮದ ಪ್ರಕಾರ ಕ್ಯಾಚ್ ಔಟಿಗೆ ಉದ್ದರಿಯನ್ನು ಕಳೆದುಕೊಂಡ್ರೆ ನೂತನ ದಾಂಡಿಗ ಸ್ಟ್ರೈಕನ್ನು ಪಡೆಯುವಂಥ ಹೊಸ ನಿಯಮ ನಿಜಕ್ಕೂ ಬಹಳಷ್ಟು ಉತ್ತಮ ನಿಯಮವಿದು. ಕರ್ನಾರ್ ಅವರಿಗೆ ಸ್ಟ್ರೈಕ್ ಲಭಿಸ್ತಾ ಇದೆ ನೋಡಿ. 3 ಮುಂದೆ ಬೇಕಾಗಿದೆ 6. ನೆರೆದಿರತಕ್ಕಂಥ ಕ್ರೀಡಾಭಿಮಾನಿಗಳು ಕೆಲವೊಂದು ಕ್ರೀಡಾಭಿಮಾನಿಗಳು ಕೂತ್ಕೊಂಡಿದ್ರು, ನಿಂತುಕೊಂಡು ಪಂದ್ಯ ಕೂಡ ವೀಕ್ಷಿಸ ಕಾರಣ ಬಹಳಷ್ಟು ಪೈಪೋಟಿಯಾದಂಥ ಪಂದ್ಯ. 3ಕ್ಕೆ 6 ಎದುರಾಳಿ ತಂಡವನ್ನ ಮಣಿಸುವವರು ಯಾರು? ಇಮ್ರಾನ್ ಟು ಕರ್ನಾ. ಅಡ್ಡ ಚೆಂಡು ನೋಡಿ. 3 ಮುಂದೆ ಬೇಕಾಗಿದೆ 5. NM ಜಪ್ಪು ತಂಡಕ್ಕೆ ಕರ್ನಾರ್ ಅವರ ಉದ್ದರಿಯನ್ನು ಪಡೆಯದಂತಹ ಖುಷಿ. ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ ಒಂಟಿ ರೂಪ ಅತಿರಿಕ್ತ ಅಡ್ಡ ಚೆಂಡಿನ ಮುಖೇನ ಒಂಟಿ ಓಡದ ಹೆಚ್ಚಳತೆಯ ಒಂದು ಖುಷಿ. ನೋಡುವ, 2 ತಂಡಕ್ಕೂ ಇನ್ನೂ ಸಮಬಲ ಅವಕಾಶವಿದೆ. 3ಕ್ಕೆ 5. ದಯವಿಟ್ಟು ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದಾನೆ. ಫೈನಲ್ ಪಂದ್ಯ ಒಂದು ಬಾಕಿ ಇದೆ. ಸಮಯ ಈಗಾಗಲೇ 5:58 ಕೆಲವೊಂದು ನಿಮಿಷಗಳ ಅರ್ಥಾರ್ಥದಲ್ಲಿ ಪ್ರಕೃತಿಯ ರಮಣೀಯ ತಾಣ, ಸೌಹಾರ್ದ ಸೊಬಗಿನ ಬೀಡು, ಹಕ್ಕಿಗಳ ಗೂಡು ಸೇರುವಿಕೆ, ಸೂರ್ಯನ ಕಿರಣಗಳು ಮರೆಮಾಚುವಿಕೆ ಸೂರ್ಯಾಸ್ತಮಯ ಸಮಯದಲ್ಲಿ. ಅದಕ್ಕೂ ಮುನ್ನ ಪಂದ್ಯಾಕೂಟದ ವಿದಾಯವನ್ನು ಹೇಳಬೇಕಾಗಿದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿ. 3 ಎಸೆಗಳ ಆಟ ಬಾಕಿ ಇದೆ. 5 ಓಟಗಳ ಅವಶ್ಯಕತೆ ಇದೆ. अब 5 रन में बाग 3 बॉल. ಉಲ್ಟ ದಂಡು, ಈ ಮಧ್ಯ ಗಾಳಿಯಲ್ಲಿ ಚೆಂಡು. ಓಹೋ, ಕ್ಯಾಚ್ ಅನ್ನ ಪಡ್ಕೊಂಡ್ರು ನೋಡಿ. ರನ್ನಿಂಗ್ ಕ್ಯಾಚ್, ಒತ್ತಡದ ಸಮಯದಲ್ಲಿ ರನ್ನಿಂಗ್ ಕ್ಯಾಚ್ ಬಹಳಷ್ಟು ಕಷ್ಟಕರ. ಮುಜೀಬ್ ಕ್ಷೇತ್ರ ಪಾಲನೆಯಲ್ಲಿ ಆ ಕ್ಯಾಚ್ ಅನ್ನ ಪಡ್ಕೊಂಡ್ರು ನೋಡಿ. 2 ಎಸೆತವಿದೆ, 5 ಓಟಗಳ ಅವಶ್ಯಕತೆ ಇದೆ. ಎರಡು ಎಸೆತವಿದೆ, 5 ಓಟಗಳ ಅವಶ್ಯಕತೆ ಇದೆ. ಕ್ರಿಕೆಟ್ ಅದೃಷ್ಟದಾಟ. ಯಾವ ಕ್ಷಣದಲ್ಲೂ ದಾಂಡುಗಾರ ತನ್ನ ದಾಂಡುಗಾರಿಕೆ ಸಾಮರ್ಥ್ಯವನ್ನು ತೋರಿಸಬಹುದು. ಯಾವುದೇ ಸಂದರ್ಭದಲ್ಲೂ ಎಸೆತಗಾರ ತನ್ನ ಎಸೆಗಾರಿಕಾ ಕೈಚಳಕವನ್ನು ತೋರ್ಪಡಿಸಬಹುದು. ಇಲ್ಲಿ ಇವತ್ತಿನ ಸ್ಟೇಟಸಿನಲ್ಲಿ ಶಿವರಾಜ್ ರವರಿಗೆ ಹೀರೋ ಆಗುವ ಸಾಧ್ಯತೆ. ತಮ್ಮ ತಂಡಕ್ಕೆ ಗೆಲುವನ್ನು ಕಲ್ಪಿಸಿಕೊಟ್ಟು 2 ಎಸೆತವಿದೆ, 5 ಓಟಗಳ ಅವಶ್ಯಕತೆ ಇದೆ. ಮತ್ತೊಂದು ಕಡೆ ಇಮ್ರಾನ್
ಅದ್ಭುತ ದಾಳಿಯನ್ನು ಸಂಘಟಿಸಿ ಕರಾರುವತ್ತ ದಾಳಿಯನ್ನು ಸಂಘಟಿಸಿ ತಮ್ಮ ತಂಡಕ್ಕೆ ಗೆಲುವನ್ನು ತಂದುಕೊಡುವ ಅನಿವಾರ್ಯತೆ. ಈ ಮಧ್ಯೆ ಬಲವಾದ ಹೊಡೆತ ಸ್ಟ್ರೈಟ್ ಆನ್ ಕಡೆಯಲ್ಲಿ ಒಂದು ಸುಲಭ. ಇಮ್ತಿಯಾಜ್ ಅವರು 2ನೇ ಓಟಕ್ಕಾಗಿ ಪ್ರಯತ್ನಿಸಿದ್ರು, 2 ಓಟ ಸಫಲತೆಯನ್ನು ಕಾಣಸಿಗ್ತಾ ಇದೆ ನೋಡಿ. ಇಮ್ರಾನ್ ರವರು ಆ ಚೆಂಡನ್ನು ಹಿಡಿದಿದ್ದಾದಲ್ಲಿ ರನ್ಔಟ್ಗೆ ಅವಕಾಶವಿತ್ತು, ಯಾವುದೇ ರೀತಿಯ ಅಪಾಯವಿಲ್ಲ, ಸುರಕ್ಷಿತವಾಗಿ 2 ಓಟಗಳು ಕಳೆ ಆಗ್ತಾ ಇದೆ. 1 ಎಸೆದುವಿದೆ, 1ಕ್ಕೆ ಬೇಕಾಗಿದೆ 3. 2 ತಂಡದ ಆಟಗಾರರು ಗಮನಿಸಿಕೊಳ್ಳಿ, ಕಪ್ತಾನರು ಗಮನಿಸಿಕೊಳ್ಳಿ, ತೀರ್ಪುಗಾರರು ಗಮನಿಸಿಕೊಳ್ಳಿ. ಪಂದ್ಯ ಕೂಡ ಟೈ ಆದರೆ ಟಾಸ್, ಯಾವುದೇ ರೀತಿಯ ಸೂಪರ್ ಓವರ್ ಅವಕಾಶವಿಲ್ಲ. ಗಮನಿಸಿಕೊಳ್ಳಿ, ಪಂದ್ಯ ಕೂಡ ಸಮಬಲಗೊಂಡ್ರೆ ನಾಣ್ಯ ಚುಮ್ಮುವಿಕೆಯ ಮೂಲಕ ವಿಜಯ ತಂಡವನ್ನು ಘೋಷಿಸಲಾಗುವುದು. ಗಮನಿಸಿಕೊಳ್ಳಿ, if the match is tied, toss will be decided with who is the winner. 1ಕ್ಕೆ ಬೇಕಾಗಿದೆ 3. ಬಹಳಷ್ಟು ಚಪ್ಪಾಳೆಗಳು, ಬಹಳಷ್ಟು ಕಿವಿ ಮಾತುಗಳೊಂದಿಗೆ ಕೊನೆ 1 ಎಸೆದ ಬಾಕಿ. 1ಕ್ಕೆ 3 ಇಮ್ರಾನ್. ಇಲ್ಲಿ ಗೆಲುವನ್ನು ಪಡೆಯುತ್ತಾ ಇದೆ NM ಜಪ್ಪು ತಂಡ. ಅಭಿನಂದನೆಗಳು, ಅದೇ ರೀತಿ ಧನ್ಯವಾದಗಳು ಗೋರಿ ಯಂಗ್ ಬಾಯ್ಸ್. ನಿಜಕ್ಕೂ ಗೋರಿ ಯಂಗ್ ಬಾಯ್ಸ್ ತಂಡ ಇದು ನಿಮ್ಮ ಸೋಲಲ್ಲ, ನಿಜಕ್ಕೂ ನಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದೀರಾ. ಧನ್ಯವಾದಗಳು ಗೋರಿ ಯಂಗ್ ಬಾಯ್ಸ್ ತಂಡದ ಆಟಗಾರರು, ಅಭಿಮಾನಿ ಬಳಗ, ಅದೇ ರೀತಿ ಮಾಲಕರಿಗೂ ಕೂಡ.